ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಸಿಎಂ ಅಂತೇಳಿ ಘೋಷಣೆಯಾಗ್ತಿದ್ದಂತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ, ಅಂದ್ರೆ ಸಿಎಂ ಅಂತೇಳಿ ಘೋಷಣೆ ಆಗ್ತಾ ಇದ್ದಂತೆನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅಂದ್ರೆ ಪೂರ್ಣಾವಧಿ ಕೆಪಿಸಿಸಿ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ಸಿಎಂ ಅಂತೇಳಿ ಘೋಷಣೆ ಆದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ. ನಾಳೆ ಅಥವಾ ನಾಡಿದ್ದು ರಾಜೀನಾಮೆ ಕೊಡೋ ಸಾಧ್ಯತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರ ರೇಸ್ ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಸತೀಶ್ ಜಾರಕಿಹೊಳಿ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗುವಂತ ಸಾಧ್ಯತೆ ಇದೆ. ಕಾರಣ ಹಿಂದೆ ಕೂಡ ಬಹುತೇಕ ಅನೇಕ ಬಾರಿ ಚರ್ಚೆ ಆಗಿತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಅರ್ಹರಿದ್ದಾರೆ, ಸಮರ್ಥರಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿತ್ತು. ಡಿಕೆ ಶಿವಕುಮಾರ್ ಈಗ ಸಿಎಂ ಆಗ್ತಾ ಇದ್ದಂತೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ. ಆ ಸ್ಥಾನ ಯಾರಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಈ ಸದ್ಯ ರಾಜ್ಯ ರಾಜಕಾರಣದಲ್ಲಿ ನೋಡಿ ಏನೇನ್ ಬದಲಾವಣೆ ಆಗುತ್ತೆ ಅಂದ್ರೆ, ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಬಹು ದೊಡ್ಡ ಬದಲಾವಣೆ ಅಂದ್ರೆ ಸಿಎಂ ಬದಲಾವಣೆ. ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗ್ತಾರೆ. ಡಿಸಿಎಂ ಆಗಿದ್ದಂತ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಜೊತೆಗೆ ಡಿಸಿಎಂ ಒಂದೇ ಸ್ಥಾನ ಇತ್ತು, 4 ಸ್ಥಾನಗಳಾಗುತ್ತೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಜೊತೆಗೆ ಎರಡೆರಡು ಪ್ರಬಲ ಖಾತೆಗಳನ್ನು ಅನುಭವಿಸ್ತಾ ಇದ್ದಂತ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಸದ್ಯ ಬೆಳಗಾವಿ ಸಾಹುಕಾರ್ ಏನಿದ್ದಾರೆ ಅವರಿಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಟವೆಲ್ ಹಾಕಿದ್ದಾರೆ. ಅವರು ಈಗ ಕೆಪಿಸಿಸಿ ಅಧ್ಯಕ್ಷರಾಗುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಈ ಮೂಲಕ ಜಾತಿ ಸಮೀಕರಣ ಮತ್ತೆ ಬದಲಾವಣೆ ಆಗುತ್ತೆ, ಒಂದು ಕಾಂಬಿನೇಷನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿವರೆಗೂ ಸಿದ್ದರಾಮಯ್ಯ ಅಂದ್ರೆ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿದ್ರು. ಅವ್ರ ಜೊತೆಗೆ ಕೂಡ ಸಚಿವ ಸಂಪುಟದಲ್ಲಿ ಇರಬಹುದು, ಜೊತೆಗೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಸ್ಥಾನಮಾನಗಳಲ್ಲಿ ಅಂಥದ್ದೇ ಕಾಂಬಿನೇಷನ್ ಅವ್ರು ಇರ್ತಾ ಇದ್ರು. ದಲಿತರನ್ನ, ಅಲ್ಪಸಂಖ್ಯಾತರನ್ನ ಮೇಲೆತ್ತಬೇಕು ಅನ್ನುವಂಥ ಕಾರಣಕ್ಕೆ ಈಗ ಅದೇ ರೀತಿಯ ಕಾಂಬಿನೇಷನ್ ಕ್ರಿಯೇಟ್ ಆಗುತ್ತೆ. ಬಟ್ ವ್ಯಕ್ತಿಗಳು ಬದಲಾವಣೆ ಆಗ್ತಾರೆ. ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ರಿಸೈನ್ ಮಾಡ್ತಾರೆ. ಯಾವಾಗ, ನಾಳೆನೋ ನಾಡಿದ್ದೋ, ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬರಬೇಕಿದೆ. ತದನಂತರದಲ್ಲಿ ಅವರು ಸಿಎಂ ಆಗಿ ಪಟ್ಟಾಭಿಷೇಕವನ್ನ ಮಾಡಿಸ್ಕೊಳ್ತಾರೆ. ಅದ್ಧೂರಿಯಾಗಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಇರುತ್ತೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಅಹಿಂದ ನಾಯಕ, ಜೊತೆಗೆ ದಲಿತರನ್ನ ಮೇಲೆತ್ತುವಲ್ಲಿ ಅನೇಕ ಕಾಯ್ದೆಗಳು, ಯೋಜನೆಗಳು, ಅನ್ನರಾಮಯ್ಯ ಅಂತ ಕರೆಸ್ಕೊಳ್ತಾ ಇದ್ದಂಥವ್ರು, ಅವ್ರೇನ್ ಮಾಡ್ತಾರೆ ಅಂತ ಬಂದಾಗ ರಾಜ್ಯಸಭೆಗೆ ಹೋಗ್ತಾರೆ. ರಾಜ್ಯಸಭೆಯಲ್ಲಿ 4 ಸ್ಥಾನಗಳು ಖಾಲಿಯಾಗಿದೆ, ಅದಕ್ಕೆ ತೆರವಾಗಬೇಕಿದೆ. 3 ಸ್ಥಾನಗಳು ಕಾಂಗ್ರೆಸ್ಗೆ, 1 ಬಿಜೆಪಿಗೆ. ಆ 3 ಸ್ಥಾನಗಳಲ್ಲಿ ಸಿದ್ದರಾಮಯ್ಯನವರು 1 ಸ್ಥಾನ. ರಾಜ್ಯ ರಾಜಕಾರಣದಲ್ಲಿದ್ದಂತ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗ್ತಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು, ಜೊತೆಗೆ ಬೆಂಗಳೂರಿನ ಉಸ್ತುವಾರಿ ಮತ್ತೆ ನೀರಾವರಿ ಸಚಿವರಾಗಿದ್ರು. ಪ್ರಬಲ ಖಾತೆಗಳನ್ನ ಅವರು ಈಗ ನಿಭಾಯಿಸ್ತಾ ಇದ್ರು. ಈಗ ಸಿಎಂ ಆಗ್ತಿದ್ದಾರೆ. ತದನಂತರದಲ್ಲಿ ಹಣಕಾಸು ಖಾತೆ ಅವರಿಗೆ ಹೋಗುತ್ತೆ. ಇನ್ನುಳಿದಂತೆ ಅವರ ಪ್ರಬಲ ಖಾತೆಗಳು ಏನಾಗುತ್ತೆ, ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಅಂತ ಬಂದಾಗ ಪೂರ್ಣಾವಧಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗೇ ಇರಬೇಕು. ಬರೀ ಈಗ ಪ್ರಬಲ ಖಾತೆಗಳನ್ನ ನಿಭಾಯಿಸ್ತಿದ್ದಾರೆ ಅಂತ ಅಂದ್ರೆ ಆ ಕಡೆ ಜಾಸ್ತಿ ಗಮನ ಹೋಗುತ್ತೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡುವಂತ ಒಬ್ರು ಬೇಕು ಅಂತಿದ್ರಲ್ಲ, ಆ ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ.